ನಿಮ್ಮ ಮಗಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಅವಳು ಮೊದಲನ ಹಾಗೆ ಆಗುವಾಗ ಮಾಡಿದ್ದು ಖಂಡಿತ ಸರಿ. ಆದರೆ ಅದನ್ನು ಪೊಲೀಸ್ನವ್ರ ಮೂಲಕ ಮಾಡಿಸಿದ್ರಲ್ಲ, ಅದು ನಿಮ್ಮ ಅವಿವೇಕತನ. ಪ್ರಜ್ಞೆ ತಪ್ಪಿದ್ದು ನಿಮ್ಮ ಮಗಳು ರೀ. ನಿಮ್ಮ ಮಗಳನ್ನ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗಿತ್ತು, ಪೊಲೀಸ್ನವರಲ್ಲ. ಇಷ್ಟಕ್ಕೂ ಒಂದು 4 ತಿಂಗಳು ಕಾದಿದ್ದಿದ್ರೆ ನಿಮ್ಮ ಅಳಿಯ ನಿಮ್ಮ ಮಗಳನ್ನು ಒಪ್ಕೋತಾ ಇದ್ನೋ ಏನೋ. ಈ ಕೋಪ ಹಠ ಇವೆಲ್ಲ ಜಾಸ್ತಿ ದಿವಸ ಉಳಿಯಲ್ಲ ಸಂಸಾರದಲ್ಲಿ. ಇಲ್ಲ ಸರ್, ನಮ್ಮ ಅಳಿಯನಿಗೆ ಕೋಪ ಹಠ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಸರ್. ಖಂಡಿತ ಆಗಿರತ್ರಿ. ಯಾಕೆ ಹೇಳಿ, ನೀವು ಯಾವಾಗ ಕಾನೂನು ಪೊಲೀಸು ಅಂತ ಹೋದ್ರೋ ಅವಾಗಿನಿಂದ ಆತನ ಹಠ ಜಾಸ್ತಿ ಆಗಿರುತ್ತೆ. ನೋಡ್ರಿ, ಗಂಡ್ಸಾಗ್ಲಿ ಹೆಂಗಸಾಗ್ಲಿ ಸಂಸಾರದಲ್ಲಿ ಇಂಥ ಅವಮಾನಗಳನ್ನ ಸಹಿಸ್ಕೊಳ್ಳೋಕೆ ಆಗೋದಿಲ್ಲ. ಏನೋ ಬಿಡಿ ಸರ್, ಎಲ್ಲ ನನ್ನ ಗ್ರಾಚಾರ. ಏನಮ್ಮ ಇದೆಲ್ಲ? ಊಟ ಬಿಡುವಂಥದ್ದು ಏನಾಗಿತ್ತು? ನಿನಗೇನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ? ಆಗ್ಲಿ ಬಿಡು, ಯಾವ ಸಂತೋಷಕ್ಕಾಗಿ ಬದುಕಿರ್ಬೇಕು. ಇನ್ನೇನು ನೋಡ್ಬೇಕಾಗಿದೆ ಈ ಕಣ್ಣು. ಇರೋನೊಬ್ಬ ಮಗ, ಅವನಿಗೆ ಬೇಡ ಆದ್ಮೇಲೆ ಇನ್ಯಾಕಿರ್ಬೇಕು? ಬಿಡ್ತು ಅನ್ನಮ್ಮ. ಯಾರಮ್ಮ ಹಾಗಂತಿದ್ದು? ನಾನು ಬದುಕಿರೋದೇ ನಿನ್ನ ಕಾರಣದಿಂದ. ನಿನ್ನ ಮೊಮ್ಮಗು ಹೋದ್ಮೇಲೆ ನಾನು ಹೋಗ್ಬಿಡ್ತಾ ಇದ್ದೆ. ಮಗು ಸತ್ತೋಯ್ತು ಅಂತ ಹೆಂಡ್ತಿನ ಬಿಟ್ರೆ ಅದಕ್ಕಿಂತ ದೊಡ್ಡ ತಪ್ಪು ಬೇರೆ ಯಾವುದಾದ್ರೂ ಇದೆಯಾ? ಅವತ್ತು ಪಂಕಜನ್ ತಂದೆ ಬಂದು ನಿನ್ನ ಕಾಲಿಡ್ಕೊಂಡು ಕಣ್ಣೀರು ಹಾಕಿದಾಗ ಎಷ್ಟು ಒರಟಾಗಿ ಮಾತಾಡಿದೆ ನೀನು. ನಿನ್ನಂಥ ವಿದ್ಯಾವಂತರು ಮಾಡೋ ಕೆಲಸನ ಅದು. ಅಮ್ಮ, ಅವ್ರು ಕಾಲು ಹಿಡ್ಕೊಂಡ್ರು ಅಂತ ಅವ್ರು ಹೇಳ್ದಂಗೆ ಕೇಳೋಕ್ಕಾಗತ್ತಾ? ನನ್ನ ಸಂಕಟನ ನಾನು ಯಾರ ಹತ್ರ ಹೇಳಿ? ಬೇರೆಯವ್ರಿಗೂ ಆ ಸಂಕಟ ಇರಲ್ವಾ? ನಿನ್ನ ತಾಯಿ ಸಂಕಟ ನಿನಗೆ ಗೊತ್ತಾಗ್ತಾ ಇಲ್ವಾ? ಅಮ್ಮಂಗೆ ಮಕ್ಕಳು ಅಂದ್ರೆ ತುಂಬಾ ಆಸೆ. ನಮ್ಮ ಮದುವೆ ಆಗಿ ಇಷ್ಟು ದಿನ ಆದರೂ ಮಕ್ಕಳಾಗೋ ಸೂಚನೆ ಇಲ್ವಲ್ಲ, ಅದೇ ಕೊರಗು. ಅಂದ್ರೆ ನೀನು ನನ್ನ ಕಂಡೀಷನ್ ಅನ್ನ ಅವ್ರಿಗೆ ಹೇಳಿಲ್ಲ? ನಾನು ನಿನಗೆ ಫಸ್ಟ್ ನೈಟ್ ಹೇಳಿದ್ದೀನಿ, ನನಗೆ ಮಕ್ಕಳು ಬೇಡ, ನಾನು ಕೇಳಿದ್ ನನಗೆ ಇಂಪಾರ್ಟೆಂಟ್ ಅಂತ. ನೀನು ಇದು ಯಾಕೆ ಹೇಳಿಲ್ಲ ಅವ್ರಿಗೆ? ಅನುಷಾ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇಂಥ ವಿಚಾರಗಳನ್ನೆಲ್ಲ ನಾವು ಅಮ್ಮನ ಥರ ಮನಸ್ಸಿನವ್ರಿಗೆ ಹೇಳೋಕ್ಕಾಗಲ್ಲ, ಹೇಳಬಾರ್ದು. ನೀನ್ ಮಾಡೋ ಅವಾಂತರ ಒಂದೆರಡಲ್ಲ, ಎಲ್ಲನೂ ಮುಚ್ಚಿಟ್ಟು ಮುಚ್ಚಿಟ್ಟು ನನ್ನನ್ನ ಇಕ್ಕಟ್ಟಿಗೆ ಸಿಕ್ಕಿಸ್ತೀಯ ನೀನು. ಮಗುನ್ ಸಾಕೋದು ಹೆಂಗಸರ ಜವಾಬ್ದಾರಿನಾ? ನಿಮ್ ಮಗು ಸತ್ತಿದ್ದು ನಿಮ್ ಹೆಂಡತಿ ತಪ್ಪಿನಿಂದ ಮಾತ್ರ ಅಲ್ಲ, ನಿಮ್ ಜವಾಬ್ದಾರಿನೂ ಇದೆ. ಹೇಳಿ, ಏನ್ ವಿಷಯ? ಮೇಡಮ್, ನಿಮ್ಮನ್ನ ಕ್ಷಮೆ ಕೇಳೋಣ ಅಂತ ಬಂದೆ. ಕ್ಷಮೆನಾ? ನನ್ನ ಹತ್ರನಾ? ಯಾಕೆ? ಅದು ನೀವು 2-3 ಸಾರಿ ನನಗೆ ಬುದ್ಧಿವಾದ ಹೇಳಿದ್ರು ನಾನು ಕೇಳಲಿಲ್ಲ. ಆಗ ಕೇಳೋ ಮನಸ್ಥಿತಿಯಲ್ಲೂ ನಾನು ಇರಲಿಲ್ಲ. ಈಗ ನನ್ನ ತಪ್ಪಿನ ಅರಿವಾಗಿದೆ, ಅದಕ್ಕೋಸ್ಕರ ನಿಮ್ಮನ್ನ ಕ್ಷಮೆ ಕೇಳ್ಕೊಳ್ಳೋಣ ಅಂತ ಬಂದೆ. ಓ, ಮಿಸ್ಟರ್ ಸುಂದರೇಶ್, ತುಂಬಾ ತಡವಾಗಿ ಏನೇ ಮಾಡಿದ್ರು ನಿಷ್ಪ್ರಯೋಜಕ. ನೀವು ತುಂಬಾ ತಡವಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಇಟ್ಸ್ ಟೂ ಲೇಟ್. ಮೇಡಮ್, ಪಂಕಜ ಈಗ ಎಲ್ಲಿದ್ದಾಳೆ? ಯಾಕೆ? ಒಂದ್ಸಲ ಅವಳನ್ನ ನೋಡ್ಕೊಂಡು ಬರೋಣ ಅಂತ. ನೋಡೇನ್ ಮಾಡ್ತೀರಿ? ಮಗು ಸಾವಿನ ಮಾತೆತ್ತಿ ಅವಳ ಮನಸ್ಸನ್ನ ನೋಯಿಸಿ ಮತ್ತೆ ನರಕಕ್ಕೆ ನೂಕೋದಕ್ಕ? ಮಿಸ್ಟರ್ ಸುಂದರೇಶ್, ಪಂಕಜನ್ನ ಈ ಸ್ಥಿತಿಗೆ ತರೋದಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದೀವಿ ಅಂತ ನಿಮಗೆ ಗೊತ್ತಾ? ಅವಳಿಗೀಗ ಹೊಸ ಜನ್ಮ ಸಿಕ್ಕಿದೆ, ಅದನ್ನ ಕಿತ್ಕೋಬೇಡಿ.